ಸೇಡು ಸೇಡು ಸೇಡಿನಿಂದಲೇ ರಾಮಾಯಣ, ಸೇಡಿನಿಂದಲೇ ಮಹಾಭಾರತ, ಸೇಡಿನಿಂದಲೇ ಕುರುವಂಶ ನಾಶ ಆ ಶಕುನಿಯಿಂದ. ನಾನೆದ್ದರೆ ಕಿಡಿ, ಹೊರಟರೆ ಬೆಂಕಿ. ಕೈ ಇಟ್ಟರೆ ಈ ಜ್ವಾಲೆಗೆ ಇನ್ನೊಂದು ಹೆಸರೇ ರಾಜ. ಅಂದು ಕಳ್ಳತನ ಮಾಡಿ ಬದುಕಿನ ತಂದೆ ತಾಯಿಯನ್ನು ಊರಿಂದ ಹೊರಗೆ ಹಾಕಿ ನನ್ನ ಅನಾಥನಾಗಿ ಮಾಡಿದ ಶಿವಣ್ಣನ ತಂದೆ. ಆ ಸೇಡು ತೀರಬೇಕಾದ್ರೆ ನಾನು ಆ ಶಿವಣ್ಣನ ಮನೆ ಮುರಿಯಬೇಕು. ಅದಕ್ಕೋಸ್ಕರ ನಾಡಿದ ಬೇಟೆ ರಘು ಮತ್ತು ಕಾಂಚನ. ರಘು ಮತ್ತು ಕಾಂಚನನ ಮುಂದಿಟ್ಟುಕೊಂಡು ಅವನ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ಅವನನ್ನು ಬೀದಿ ಬಿಕಾರಿನಾಗಿ ಮಾಡದಿದ್ರೆ ನನ್ನ ಹೆಸರು ರಾಜನೇ ಅಲ್ಲ. ಅಲ್ಲದೆ ಆ ಶಿವಣ್ಣನ ಹೆಂಡತಿಯನ್ನು ದಾಸಿಯನ್ನಾಗಿ ಮಾಡುವುದೇ ನನ್ನ ಕೆಲಸ. ನಾನೆದ್ದರೆ ಕಿಡಿ, ಹೊರಟರೆ ಬೆಂಕಿ. ನಾನು ರಾಜ, ಹುಡುಗಿಯರ ಪಾಲಿಗೆ ರೋಜ. ಎದುರಾದ್ರೆ ಮಜಾ. ರಘು, ಕಾಂಚನ, ಬನ್ನಿ ರಾಜ, ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಮುಂದೆ ನಾನೇನು ಮಾಡಬೇಕೆಂದು ಹೇಳಿ. ರಘು, ನಿನ್ನ ಸೊಸೆ ಕಾಂಚನ ಇವತ್ತು ನನ್ನ ವೈರಿಯಾದ ಶಿವಣ್ಣನ ಮನೆಗೆ ಸೇರಬೇಕು. ಅದು ಹೇಗೆ ರಾಜ? ನಾನು ಹೇಳುತ್ತೇನೆ, ಈ ಮೊದಲು ಶಿವನನ್ನು ಕರೆದುಕೊಂಡು ಬರಬೇಕು. ಆ ಸಮಯದಲ್ಲಿ ನಾನು ಅವಳನ್ನು ಬಲಾತ್ಕರಿಸುವಂತೆ ನಾಟಕ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ ರಾಜ? ಲಾಭ ಇದೆ. ಲಾಭದ ಬಗ್ಗೆ ನೀನು ಚಿಂತೆ ಬೇಡ. ಮೊದಲು ನೀನು ಅವರನ್ನು ಕರೆದುಕೊಂಡು ಬಾ. ನಾನು ಹೋದರೆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅಲ್ಲಿಗೆ ಬೇರೊಬ್ಬರನ್ನು ಕಳುಹಿಸಿ ಅವನಿಲ್ಲಿಗೆ ಬರುವಂತೆ ಮಾಡುತ್ತೇನೆ. ಸರಿ, ನಾನು ಬರುತ್ತೇನೆ ರಾಜ. ಶಿವಣ್ಣನಿಗೆ ಇಲ್ಲಿ ಬರುವಂತೆ ಮಾಡಬೇಕು. ಆಯ್ತು ರಘು, ನಾ ಈ ಕೆಲಸ ನಾ ಮಾಡ್ತೇನೆ, ನಿಶ್ಚಿಂತೆಯಾಗಿರ್ಬೋದು. ರಾಜ, ಆ ಶಿವಣ್ಣನ ಮನೆ ಸೇರಿದ್ಮೇಲೆ ನಾನೇನ್ ಮಾಡ್ಬೇಕು? ಕಾಂಚನ, ಶಿವಣ್ಣನ ಇಬ್ಬರು ತಮ್ಮಂದಿರಾದ ಒಬ್ಬರನ್ನು ನೀನು ಬಲೆ ಕೆಡವಿಸಿ ನೆಪ ಮಾತ್ರಕ್ಕೆ ನೀ ಮದುವೆ ಆಗಬೇಕು. ನಂತರ ಅವರ ಸರ್ವಾಸ್ತಿ ನಾವು ಎತ್ತಿ ಹಾಕಬೇಕು. ನೋಡ್ತಾ ಇರು ರಾಜ, ಈ ಕಾಂಚನನ ಕೈ ಚಳಕವನ್ನ ಆ ಶಿವನಿಗೆ ಬಿಸಿಲಲ್ಲಿ ಕೂಡ ನಡುಕ ಹುಟ್ಟಬೇಕು. ಹಾಗೆ ಮಾಡ್ತೀನಿ. ಕಾಂಚನ, ನನ್ನ ಆಸೆ ಈಡೇರಿಸಿದ್ರೆ ನಿನ್ನನ್ನು ರಾಣಿನಾಗಿ ಮೆರೆಸ್ತೇನೆ. ರಾಣಿಯಾಗಿ ಮೆರೆಯಬೇಕೆಂಬುದೇ ನನ್ನ ಆಸೆ. ಅದನ್ನ ಪೂರೈಸ್ತಾ ಇರೋರು ನೀವು. ನಿಮ್ಮ ಆಸೆಯನ್ನು ಪೂರೈಸ್ತಾ ಇದ್ರೆ ರಘುನ ಸೊಸೆನೇ ನಾನಲ್ಲ. ನೋಡು ಕಾಂಚನ, ಯಾವುದಕ್ಕೂ ಕಾರಣಕ್ಕೂ ನೀನು ರಘು ಸೊಸೆ ಅಂತ ಗೊತ್ತಾಗಬಾರದು. ಅದೇ ರೀತಿ ನಾವು ನಾಟಕ ಆಡಬೇಕು. ನೋಡು, ಮೋಸ್ಟ್ಲಿ ಶಿವಣ್ಣ ಮತ್ತು ಅರ್ಜುನ ಬರ್ತಾ ಇದ್ದಾರೆ. ನಮ್ಮ ನಾಟಕ ಪ್ರಾರಂಭಿಸೋಣ. ಚಂದದ ಚುಳುವೆ. ಏನು ನೀ ನನ್ನ ಕೆನ್ನೆ ಹೊಡಿತೀಯಾ? ನಿನ್ನ ಈಗ ಸುಮ್ಮನೆ ಬೀಳುತ್ತಾರೆ.
ಅವಳ ಕೈ ಬಿಟ್ಟು ಹಿಂದೆ ಸೆರೆಯಲಿ ಮದಾಂಧ. ಹುಡುಗಿಯರ ಮನೆ ಹುಡುಕೊಂಡು ಬರುವುದೇ ಈ ರಾಜನ ಕೆಲಸ. ನೀನು ಯಾವನಲೇ ನನ್ನನ್ನು ಕೇಳಲು? ಸಾಕು ಮಾಡು ನಿನ್ನ ಪೌರುಷ. ಹೆಣ್ಣೆಂದರೆ ನಿನ್ನ ಕಾಲಡಿಲಿರುವ ಮಣ್ಣೊಂದು ತಿಳಿದುಕೊಂಡೆಯಾ? ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಮಡದಿಯಾಗಿ ಬಂದವಳು ಹೆಣ್ಣು, ಮಗಳಾಗಿ ಹುಟ್ಟಿದವಳು ಹೆಣ್ಣು. ಗಂಡಿನ ಜೀವನವೇ ಹೆಣ್ಣೆಂಬುದನ್ನು ಮರೆತು ಮಾತಾಡುತ್ತಿರುವ ನಿನಗೆ ಹೆಣ್ಣಿನ ಬಗ್ಗೆ ನಿನಗೇನು ಗೊತ್ತು? ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿಯ ರೂಪ ಎಂಬುದು ನಿನ್ನಂತ ಕತ್ತ ಮಗನಿಗೆ ಹೇಗೆ ತಿಳಿಯಬೇಕು? ಮರ್ಯಾದೆಯಿಂದ ಹೇಳ್ತಿದ್ದೇನೆ, ಅವಳ ಹತ್ತಿರ ಕ್ಷಮೆ ಕೇಳು. ಕ್ಷಮೆ ಎಂಬುದು ರಾಜನ ಚರಿತ್ರೆಯಲ್ಲಿ ಇಲ್ಲ. ನಾನು ಮನಸ್ಸಿಗೆ ಮಾಡಿದ್ರೆ ನಿನ್ನೆದುರು ಬೆತ್ತಲೆ ಮಾಡಿ ಇವಳನ್ನು ಸುಲಭಲ್ಲೇ. ಮುಚ್ಚು ಬಾಯಿ ದುರಂಕಾರಿ. ನಾಲಿಗೆ ಹಿಡಿತವಿರಬೇಕು ಹೊರತು ಹರಿತವಿರಬಾರದು. ನಾಲಿಗೆ ನಾಗರಿಕತೆ ಹೇಳಬೇಕೆ ವಿನಃ ಅನಾಗರಿಕತೆ ಅಲ್ಲ. ರಾಜ, ಇನ್ನೊಂದು ಸಾರಿ ನಿನ್ನ ತಪ್ಪು ಕಂಡು ಬಂದರೆ ನಿನ್ನ ತಂದೆ ತಾಯಿಯನ್ನು ಊರಿನಿಂದ ಹೊರ ಹಾಕಿದಂತೆ ನಿನ್ನನ್ನು ಊರಿಂದ ಹೊರ ಹಾಕಬೇಕಾಗುತ್ತದೆ. ಎಚ್ಚರ ಎಚ್ಚರ. ನಿನ್ನ ಎಚ್ಚರ ಮಾತಿಗೆ ಹೆದರುವನಲ್ಲ. ನೀನು ಅಷ್ಟು ಧೈರ್ಯ ಇದ್ರೆ ನನ್ನನ್ನು ಹೊರ ಹಾಕು ಮಾಡೋದೇ. ಏನಂದಲೇ ಮಗನೇ? ಧರ್ಮದ ದೊರೆಯಾಗಿರುವ ನನ್ನಣ್ಣನಿಗೆ ಏಕವಚನದಲ್ಲಿ ಮಾತನಾಡುವ್ಯ? ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನರು ಗೌರವ ಕೊಡುತ್ತಾರೆ. ಕಾರಣ ನಮ್ಮ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ. ಅಂತ ನನ್ನಣ್ಣನ ಗಂಡಸ್ತನಕ್ಕೆ ಸವಾಲು ಹಾಕಿ ಮಾತನಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನೇ. ನಿನ್ನ ಶಿರ ಕಡಿದು ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿಯಲು ಬಿಡಲಾರೆ. ಜೈ ಭಾರ್ಗವರಾಮ. ಸಮಾಧಾನ ಮಾಡಿಕೋ ಅರ್ಜುನ. ಲೇ ರಾಜ, ನೀನು ತಪ್ಪು ಮಾಡಿದಾಗಲೆಲ್ಲ ನಿನಗೆ ಅವಕಾಶ ಕೊಟ್ಟೆ. ಆದರೆ ನೀನು ಬದಲಾಗಲಿಲ್ಲ. ಬದಲಾಗುವ ಲಕ್ಷಣ ನಿನ್ನಲ್ಲಿಲ್ಲ. ತಗೋ, ಈ 1 ರೂಪಾಯಿಗಿರೋ ಬೆಲೆ ನಿನಗಿಲ್ಲ. ಶಿವಣ್ಣ, ಈ 1 ರೂಪಾಯಿ ನಾಣಿವೆ ನನ್ನ ಬಂಡವಾಳ ಮಾಡಿ ನಿನ್ನನ್ನು ಬೀದಿ ಬಿಕಾರನ್ನ ಮಾಡಿದ್ರೆ ನನ್ನ ಹೆಸರು ರಾಜನೇ ಅಲ್ಲ. ಅಲಿಯಾಸ್ ನೀ ಕೊಟ್ಟ ಬಿರುದು ರೂಪಾಯಿ ರಾಜನೇ ಅಲ್ಲ. ಶಿವಣ್ಣ, ಈ 1 ರೂಪಾಯಿ ನಾನೇ ತೂರುತ್ತೇನೆ. ರಾಜ ಬಿದ್ದರೆ ಗೆಲುವು ನನ್ನದು, ರಾಣಿ ಬಿದ್ದರೆ ಗೆಲುವು ನಿನ್ನದು. ಬಿದ್ದಿರೋದು ರಾಜ, ಗೆಲುವು ನನ್ನದು. ಈ ಗೆಲುವು ಜೊತೆಗೆ ಸಾವು ನಿನ್ನದು. ಲೇ ರಾಜ, ಬಾಯಿ ಬಿಗಿ ಹಿಡಿದು ಮಾತನಾಡು ಮಗನೇ. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ದಾರಿಯಲ್ಲಿರುವ ನನ್ನಣ್ಣನಿಗೆ ಸೋಲು ಬರಲು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿ ನಾವು ನಿನ್ನಂಥ ಕಟುಕರ ವಿರುದ್ಧ ತೊಡೆತಟ್ಟಿ ಕಂಬಕ್ಕೆ ಕಟ್ಟಿ ಬರಿಗಾಲಿನಿಂದ ಮೆಟ್ಟಿ ಸೀಳಿದ ವಂಶ ನಮ್ಮದು. ಹೀಗಿರುವಾಗ ಜಗಶ್ಚಿತ ನಿನ್ನಂತ ಕುನ್ನಿಯಿಂದ ನಮಗೆ ಸೋಲು ಅದು ಸಾಧ್ಯವಿಲ್ಲಲೇ ಬಂಡ ಭಟ್ಟಿ ಮಗನೇ. ಮುತ್ತಿನಂತ ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ಕಿವಿಗೊಟ್ಟು ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ಅದನ್ನು ಅರಿಯದೆ ಇನ್ನೊಬ್ಬರ ಪ್ರಾಣದ ಜೊತೆ ಹುಚ್ಚು ಸಾಹಸ ಆಡುವ ಬೇಡ ಮಗನೇ. ಈ ಅರ್ಜುನನ ಮಾತನ್ನು ಅರಿತರೆ ನಿನಗೆ ಬಾಳು, ಎಗರಾಡಿದರೆ ಇಲ್ಲೇ ಕೊಂದು ಬಿಡುತ್ತೇನೆ. ಲೇ ರಾಜ, ನಾನು ಚಿಟಿಕಿ ಹೊಡೆದರೆ ನನ್ನ ತಮ್ಮ ಅರ್ಜುನ ಇಲ್ಲೇ ನಿನ್ನ ಜೀವಂತ ಸಮಾಧಿ ಮಾಡಿಬಿಡ್ತಾನೆ.
ಹೆಚ್ಚು ಹೊತ್ತು ನಿಲ್ಲಬೇಡ, ತೊಲಗಾಚೆ. ಹೋಗುತ್ತೇನೆ, ಹೋಗುತ್ತೇನೆ. ಕಾಂಚನ, ನಿನ್ನಿಂದ ಆದ ನನಗೆ ಅವಮಾನ. ನಾನಿನ್ನನು ಸುಮ್ಮನೆ ಬಿಡುವುದಿಲ್ಲ. ಅರ್ಜುನ, ನಿನ್ನ ಗರ್ಜನೆಯನ್ನು ಅಟ್ಟಡಗಿಸಿ ನನ್ನ ಕಾಲಡಿ ಹಾಕಿ ಇಚ್ಛಿಸಿ ನಿನ್ನ ರಕ್ತವನ್ನು ಘಟ ಘಟ ಕುಡಿದೇ ಬಿಡುವಾರ ಈ ರೂಪಾಯಿ ರಾಜ್ಯ. ಹೋಗುತ್ತೇನೆ, ಮತ್ತೆ ಬಂದೆ ಬರುತ್ತೇನೆ. ಸುಮ್ಮನೆ ಹೋದರೆ 3 ದಿನ ಬದುಕುವೆ, ಎಗರಾಡಿದರೆ ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಕೊಂದು ಬಿಡುತ್ತೇನೆ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ಈ ತಬ್ಬಲಿಯ ಮಾನವನ್ನು ಕಾಪಾಡಿದ್ರಿ. ನಿಮ್ಮ ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇರ್ಲಿ ಬಿಡಮ್ಮ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಮನೆಗೆ ಕರೆದುಕೊಂಡು ಬಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಅರ್ಜುನ, ಈ ನಿಮ್ಮ ಧೈರ್ಯ ಸಾಹಸವನ್ನು ಕಂಡು ನಾನು ಮೆಚ್ಚು ಬೆರಗಾಗ್ಬಿಟ್ಟೆ. ನಿಜಕ್ಕೂ ನೀವು ಕಲಿಯುಗದ ಅರ್ಜುನನೇ. ಕಾಂಚನ, ಹೊಗಳಿಕೆ ಮಾತು ಬೇಡ, ಬನ್ನಿ ಹೋಗೋಣ. ಸರಿ.